ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೃಷಿ ಇಲಾಖೆ ಬೈಲಹೊಂಗಲ ಇವರ ಆಶಯದಲ್ಲಿ ಜಲಾನಯನ ಯಾತ್ರೆ ಅಂಗವಾಗಿ ಮಣ್ಣು ಮತ್ತು ನೀರು ಇದರ ಉಪಯೋಗ ಯಾವ ರೀತಿ ಮಾಡಿಕೊಳ್ಳಬೇಕೆಂದು ಕೃಷಿ ಅಧಿಕಾರಿ ಬಿಎನ್ ದಳವಾಯಿ ಸವಿಸ್ತಾರವಾಗಿ ತಿಳಿಸಿದರು. ಮಲ್ಲಮ್ಮನ ಬೆಳವಡಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಬಿ ಕಾರಿಮನಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಣ್ಣ ಕರಿಕಟ್ಟಿ, ಈರಪ್ಪ ಮುರಾರಿ, ನಿಂಗಪ್ಪ ಕರಿಕಟ್ಟಿ, ಯಲ್ಲಪ್ಪ ಹುಲ್ಗನವರ್, ವಿಠ್ಠಲ್ ಪಿಸೆ, ಪ್ರಕಾಶ್ ಕಾರಿಮನಿ, ರುದ್ರಪ್ಪ ಜಕಾತಿ ಉಪಸ್ಥಿತರಿದ್ದರು. ಮಹಿಳಾ ಸ್ವಸಹಾಯ ಸಂಘ ಹಾಗೂ ರೈತರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಆರಂಭದಲ್ಲಿ ರೈತ ಗೀತೆಯನ್ನು ಹಾಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಶ್ರೀಮತಿ ಸಂಜೋತಾ ಮಡಿವಾಳರ್ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಮತ್ತು ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಹಾಗೂ ರೈತರಿಗೆ ಎಲ್ಲ ಸ್ವಸಹಾಯ ಸಂಘದ ಗುಂಪಿನವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಅದ್ರ ಬೆಳಕ ನಮ್ಮ ಜಲಾನಯನ ಇಲಾಖೆಯಿಂದ ನಮ್ಮ ಹಲವಾರು ಸ್ವಸಹಾಯ ಸಂಘಗಳಿಗೆ ಮಷೀನ್ಗಳನ್ನು ಕೊಡಿಸಿದ್ದಾರೆ. ಜನರ ಜೀವನೋಪಾಯ ಚಟುವಟಿಕೆಗಳಿಗಾಗಿ, ಅವರ ಜೀವನ ಸುಧಾರಣೆಗಾಗಿ ಮತ್ತು ಲಾಭದಾಯಕ ಆದಾಯವನ್ನು ಗಳಿಸುವ ಉದ್ದೇಶದಿಂದ ನಮಗೆ ಎಲ್ಲ ಸ್ವಸಹಾಯ ಸಂಘ ಸದಸ್ಯರಿಗೆ ಇಲ್ಲ ಅಂತಂದ್ರೂ 21 ಮಷೀನ್ ಸ್ವಸಹಾಯ ಸಂಘದ ಸದಸ್ಯರಿಗೆ ಕೊಟ್ಟಿದ್ದಾರೆ. ಮತ್ತು ಅದರ ಕೃಷಿ ಕೇಂದ್ರ ಮತ್ತಿಕೊಪ್ಪದ ಶ್ರೀವಾರದವರು ಪಾಲ್ಗೊಂಡಿದ್ದರು. ಮತ್ತು ಗ್ರಾಮದ ನೀರನ್ನು ಗ್ರಾಮಗಳಲ್ಲೇ ಉಳಿಸಿಕೊಳ್ಳುವ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಕಲ್ಪದ ಫಲವಾಗಿ ಜಲಾನಯನ ಯೋಜನೆಗಳ ಪ್ರದೇಶದಲ್ಲಿ 8.79 ಲಕ್ಷಕ್ಕೂ ಹೆಚ್ಚು ನೀರು ಸಂಗ್ರಹಣಾ ವಿನ್ಯಾಸಗಳನ್ನು ನಿರ್ಮಿಸಲಾಗಿದೆ ಮತ್ತು ಪುನರುಜ್ಜೀವನಗೊಳಿಸಲಾಗಿದೆ. ಇದರ ಪರಿಣಾಮವಾಗಿ ಅಂತರ್ಜಲ ಮಟ್ಟವೂ ಹೆಚ್ಚುತ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಹೆಚ್ಚಿನ ಅವಧಿಗೆ ಕೃಷಿಗೆ ಮೇಲ್ಮೈ ನೀರು ಲಭ್ಯವಾಗುತ್ತಿದೆ. ಜಲಾನಯನ ಯೋಜನೆಗಳ ಅನುಷ್ಠಾನದಿಂದಾಗಿ ಒಂದು ಬೆಳೆಯನ್ನು ಸಹ ಬೆಳೆಯಲು ಸಾಧ್ಯವಾಗದ ಭೂಮಿಯಲ್ಲಿ ಬೆಳೆಗಳು ಹುಲುಸಾಗಿ ಬೆಳೆಯುತ್ತಿವೆ. ಇದರ ಪರಿಣಾಮವಾಗಿ ರೈತರ ವಾರ್ಷಿಕ ಸರಾಸರಿ ಆದಾಯವು 70% ಹೆಚ್ಚಾಗಿದೆ. ಇದಲ್ಲದೆ ಬರಪೀಡಿತ ಹರಿಯುವ ನೀರಿಗೆ ಕೆರೆ ಕುಂಟ ಕಟ್ಟಿ ಪೈರಿಗೆ ನೀರು ಹಾಕತೈತೆ, ಹರಿಯುವ ನೀರಿಗೆ ಕೆರೆ ಕುಂಟ ಕಟ್ಟಿ ಪೈರಿಗೆ ನೀರು ಹಾಕತೈತೆ. ಕನ್ನಡ ನಾಡಿನ ಸರ್ಕಾರ ಎಂದು ಹೊಸ ಹೊಸ ಯೋಜನೆ ತಂದೈತೆ, ಕನ್ನಡ ನಾಡಿನ ಸರ್ಕಾರ ಎಂದು ಹೊಸ ಹೊಸ ಯೋಜನೆ ತಂದೈತೆ. ರೈತರ ಬಾಳು ಹಸನಾಗಲೆಂದು ಸಾರಿ ಸಾರಿ ಅದು ಹೇಳ್ತೈತೆ, ರೈತರ ಬಾಳು ಹಸನಾಗಲೆಂದು ಸಾರಿ ಸಾರಿ ಅದು ಹೇಳ್ತೈತೆ, ರೈತರ ಬಾಳು ಹಸನಾಗಲೆಂದು ಸಾರಿ ಸಾರಿ ಅದು ಹೇಳ್ತೈತೆ, ರೈತರ ಬಾಳು ಹಸನಾಗಲೆಂದು ಸಾರಿ ಸಾರಿ ಅದು ಹೇಳ್ತೈತೆ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.